ನಮಸ್ಕಾರ. ಇವತ್ತು ನಾವು ಆಡಳಿತ ಕಾನೂನಿನ ವಿಷಯದಲ್ಲಿ ನಾನ್ ಎಕ್ಸರ್ಸೈಸ್ ಆಫ್ ಡಿಸ್ಕ್ರಿಷನ್ ಅಂದರೆ ವಿವೇಚನೆಯನ್ನು ಚಲಾಯಿಸದೇ ಇರುವಂತಹ ಸಂದರ್ಭ ಅಥವಾ ವಿವೇಚನಾಧಿಕಾರವನ್ನು ಚಲಾಯಿಸಲು ಸಾಧ್ಯವಿಲ್ಲದಂತಹ ಸಂದರ್ಭದ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯನ್ನು ಮಾಡುವುದಕ್ಕಿಂತ ಮೊದಲು ಅಥವಾ ಈ ವಿಡಿಯೋವನ್ನು ನೀವು ನೋಡುವುದಕ್ಕಿಂತ ಮೊದಲು ಇದರ ಹಿಂದಿನ ವಿಡಿಯೋ ನೋಡಬೇಕಾಗ್ತದೆ ನೀವು. ದಟ್ ಈಸ್ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತ, ಅಂದರೆ ಆಡಳಿತಾತ್ಮಕ ವಿವೇಚನೆ ಅಂತಕ್ಕಂಥ ವಿಡಿಯೋನ ನೋಡಬೇಕು. ಅಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಿ ಅಂತಂದರೆ ಆಡಳಿತಾತ್ಮಕ ವಿವೇಚನೆ ಅಂದ್ರೇನು. ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಮೆಂಟ್ ಬೈ ಡಿಸ್ಕ್ರಿಷನ್. ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಮೆಂಟ್ ಬೈ ವಿವೇಚನೆ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ. ಒಂದು ವೇಳೆ ವಿವೇಚನೆಯ ದುರುಪಯೋಗ ಆದಾಗ ಏನು ಮಾಡ್ಬೇಕು, ನಾವು ನ್ಯಾಯಿಕ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಇದನ್ನು ಚರ್ಚಿಸಿದ್ದೀವಿ. ಇಲ್ಲಿ ಈ ದುರುಪಯೋಗ ಆಗುವಂತಹ ಸಂದರ್ಭ ಇದೆಯಲ್ಲ, ಇದು ಎರಡು ಸಂದರ್ಭ ಇದೆ. ಒಂದು, ವಿವೇಚನೆಯನ್ನು ಉಪಯೋಗಿಸದೇ ಇರುವುದು, ಜಾರಿ ಮಾಡದೇ ಇರುವುದು, ವಿವೇಚನೆ ಜಾರಿ ಮಾಡದೇ ಇರುವುದು. ಇನ್ನೊಂದು, ವಿವೇಚನೆಯ ದುರುಪಯೋಗ. ಇದರ ದುರುಪಯೋಗ ಆಗುವಂತಹ ಎರಡು ಸಂದರ್ಭಗಳಿರ್ತವೆ. ಈ ಎರಡೂ ಸಂದರ್ಭಗಳನ್ನು ನಾವು ಎರಡು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ಸಂದರ್ಭದಲ್ಲಿ ಈ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಏನಂತಂದರೆ, ವಿವೇಚನಾ ಅಧಿಕಾರವನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ನಾವು ನ್ಯಾಯಿಕ ಮರುಪರಿಶೀಲನೆಯಿಂದ ನೋಡ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಫೇಲಿಯರ್ ಟು ಎಕ್ಸಸೈಸ್ ಡಿಸ್ಕ್ರಿಷನ್, ವಿವೇಚನೆಯನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭಗಳು. ಅಂತಹ ಸಂದರ್ಭಗಳು 5 ಸಂದರ್ಭಗಳು ಬರ್ತವೆ. 5 ಸಂದರ್ಭಗಳನ್ನು ನಾವು ಒಂದೊಂದು ಕೇಸ್ ಲಾಸ್ ಜೊತೆಗೆ ಇವತ್ತು ಈಗ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೆಯದ್ದು ಏನು ಅಂತಂದರೆ ಸಬ್ ಡೆಲಿಗೇಷನ್ ಆಫ್ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ ನಾವು. ಸಬ್ ಡೆಲಿಗೇಷನ್ ಆಫ್ ಡಿಸ್ಕ್ರಿಷನ್, ಯಾವುದೇ ಒಂದು ವಿವೇಚನೆಯನ್ನು ಒಂದು ಅಧಿಕಾರಿಗೆ ಕೊಟ್ಟಾಗ ಆ ಅಧಿಕಾರಿಯು ತನ್ನ ಆ ವಿವೇಚನಾ ಅಧಿಕಾರವನ್ನು ಇನ್ನೊಬ್ಬನಿಗೆ ವಹಿಸುವುದನ್ನು ನಾವೇನು ಹೇಳ್ತೀವಿ, ಸಬ್ ಡೆಲಿಗೇಷನ್ ಆಫ್ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ. ಅಥವಾ ವಿವೇಚನೆಯ ಉಪನಿಯೋಜನೆ ಅಥವಾ ವಿವೇಚನೆಯ ಪ್ರತ್ಯಾಯೋಜನೆ ಅಂತ ಹೇಳ್ಬೋದು. ವಿವೇಚನೆಯ ಉಪಪ್ರತ್ಯಾಯೋಜನೆ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ ಇಟ್ ಈಸ್ ನಾಟ್ ಪರ್ಮಿಟೆಡ್. ಇದನ್ನು ಪರ್ಮಿಟ್ ಮಾಡೋದಿಲ್ಲ. ಸಬ್ ಡೆಲಿಗೇಷನ್ ಆಫ್ ಡಿಸ್ಕ್ರಿಷನ್ ಈಸ್ ನಾಟ್ ಪರ್ಮಿಟೆಡ್ ಇನ್ ದ ಅಬ್ಸೆನ್ಸ್ ಆಫ್ ಸ್ಟ್ಯಾಚ್ಯೂಟರಿ ಪ್ರೊವಿಷನ್. ನೋಡಿ, ಅಂದರೆ ಮೂಲಭೂತವಾಗಿ ನಮಗೇನಾಗುತ್ತೆ ಅಂತಂದರೆ, ಒಂದು ವಿಷಯವನ್ನು ಉಪಪ್ರತ್ಯಾಯೋಜನೆ ಮಾಡಬೇಕಾದ್ರೆ, ಸಬ್ ಡೆಲಿಗೇಷನ್ ಮಾಡಬೇಕಾದ್ರೆ ಮೂಲ ಕಾನೂನಿನಲ್ಲಿ ಪ್ರಾವಧಾನ ಇರಬೇಕು. ಆದರೆ ಹಾಗೇನೆ ಮೂಲ ಕಾನೂನಿನಲ್ಲಿ ಈ ಪ್ರಾವಧಾನವೂ ಇರಬೇಕು. ನಿಮಗೆ ಕೊಟ್ಟಂತಹ ಅಧಿಕಾರವನ್ನು ನಿಮ್ಮ ಅಧೀನ ಅಧಿಕಾರಿಗೆ ಕೊಡುವಂತಹ ಪ್ರಾವಧಾನವೂ ಇರಬೇಕು. ಅಂದರೆ ಸಬ್ ಡೆಲಿಗೇಷನ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಇನ್ ದ ಪೇರೆಂಟ್ ಆ್ಯಕ್ಟ್ ಇಟ್ ಸೆಲ್ಫ್ ದೇರ್ ಈಸ್ ಎ ಪ್ರೊವಿಷನ್ ಫಾರ್ ಸಬ್ ಡೆಲಿಗೇಷನ್. ಇಲ್ಲಿ ವಿವೇಚನೆಗೂ ಕೂಡ ಹಾಗೆ. ವಿವೇಚನಾ ಅಧಿಕಾರವನ್ನು ಮೂಲ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿಗೆ, ಕಾರ್ಯಾಂಗದ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ರೆ ಅವನು ತನ್ನ ವಿವೇಚನಾ ಅಧಿಕಾರವನ್ನು ಮತ್ತೊಬ್ಬರಿಗೆ ಕೊಡುವುದು ಸಾಧ್ಯವಿಲ್ಲ. ಕೊಡೋದಕ್ಕೆ ಸಾಧ್ಯ ಇದೆ ಎಂಥ ಸಂದರ್ಭದಲ್ಲಿ ಮೂಲ ಕಾನೂನಿನಲ್ಲಿ ಆ ಥರದ ಪ್ರಾವಧಾನಗಳನ್ನು ಮಾಡಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಶಾಸನಬದ್ಧ ನಿಬಂಧನೆಯ ಅನುಪಸ್ಥಿತಿಯಲ್ಲಿ ವಿವೇಚನೆಯನ್ನು ಉಪನಿಯೋಜನೆಯನ್ನು ಅನುಮತಿಸಲಾಗುವುದಿಲ್ಲ ಅಂತಕ್ಕಂಥದ್ದು. ದೆನ್ ಯಾಕೆ ಇದು ಒಂದು? ಇನ್ನೊಂದೇನು ಅಂತಂದರೆ, ಈ ಉಪನಿಯೋಜನೆ ಮಾಡ್ತೀವಲ್ವ ನಾವು, ಅಥವಾ ಈ ವಿವೇಚನಾ ಅಧಿಕಾರ ಇರುತ್ತಲ್ವಾ, ಈ ಅಧಿಕಾರವನ್ನು ಏನು ಮಾಡಬೇಕಾಗತ್ತೆ ಅಂತಂದರೆ, ಇಟ್ ಮಸ್ಟ್ ಬಿ ಎಕ್ಸಸೈಸ್ಡ್ ಬೈ ದ ಪರ್ಸನ್ ಹೂ ಈಸ್ ಡ್ಯೂಲಿ ಆಥರೈಸ್ಡ್. ನೋಡಿ, ಯಾರಿಗೆ ಅಧಿಕಾರವನ್ನು ಕೊಡಲಾಗಿದೆಯೋ ಅವರೇ ಆ ವಿವೇಚನಾಧಿಕಾರದ ಉಪಯೋಗವನ್ನು ಮಾಡಬೇಕು, ಅವರೇ ಆ ಅಧಿಕಾರವನ್ನು ಚಲಾಯಿಸಬೇಕು. ಕಾರಣ ಇಷ್ಟೇ, ಏನು ಅಧಿಕಾರವನ್ನು ಕೊಡಲಾಗಿರುತ್ತೋ ಅಂಥ ವ್ಯಕ್ತಿಯ ಮೇಲೆ ವಿಶ್ವಾಸವಿಟ್ಟು ಆ ಅಧಿಕಾರವನ್ನು ಕೊಡಲಾಗಿರುತ್ತೆ. ಇಟ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್, ಮ್ಯಾಟರ್ ಆಫ್ ಟ್ರಸ್ಟ್ ರಿಪೋಸ್ಡ್ ಇನ್ ಹಿಮ್. ಅವನ ಮೇಲೆ ನಾವು ವಿಶ್ವಾಸವನ್ನಿಟ್ಟು ಆ ಅಧಿಕಾರವನ್ನು ಕೊಡಲಾಗಿರುತ್ತೆ. ಆದ್ದರಿಂದ ಅಂತಹ ವ್ಯಕ್ತಿ ತನ್ನಗೆ ಕೊಟ್ಟಂತಹ ಅಧಿಕಾರವನ್ನು ಇನ್ನೊಬ್ಬರಿಗೆ ಕೊಡುವ ಹಾಗಿಲ್ಲ. ಅಂದರೆ ಮೂಲ ಕಾನೂನಿನಲ್ಲಿ ಅಂತಹ ಪ್ರಾವಧಾನವಿಲ್ಲದ ಹೊರತು ಕೊಡುವ ಹಾಗಿಲ್ಲ. ಕಾರಣ ಇಷ್ಟೇ, ಅವನ ಮೇಲೆ
ಏನಾಗಿರುತ್ತೆ, ಶಾಸಕಾಂಗ ವಿಶ್ವಾಸವನ್ನು ಇಟ್ಟಿರ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಸಬ್ ಡೆಲಿಗೇಷನ್ ಆಫ್ ಡಿಸ್ಕ್ರಿಷನ್ ಈಸ್ ನಾಟ್ ಪರ್ಮಿಟೆಡ್ ಅನ್ಲೆಸ್ ಸಚ್ ಪವರ್ ಈಸ್ ಗಿವನ್ ಇನ್ ದ ಪೇರೆಂಟ್ ಆ್ಯಕ್ಟ್. ಮೂಲ ಕಾನೂನಲ್ಲಿ ಇಲ್ಲ ಅಂತಂದ್ರೆ ದಟ್ ಈಸ್ ನಾಟ್ ಪಾಸಿಬಲ್ ಎಟ್ ಆಲ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ನೋಡೋದಾದ್ರೆ ಇಲ್ಲಿ ನಾವು ಸಹಾನಿ ಸಿಲ್ಕ್ ಮಿಲ್ ಕೇಸ್ ನೋಡ್ಬೋದು. ಸಹಾನಿ ಸಿಲ್ಕ್ ಮಿಲ್ಸ್ ವರ್ಸಸ್ ESI ಕಾರ್ಪೊರೇಷನ್. ESI ಕಾರ್ಪೊರೇಷನ್ನ ವಿರುದ್ಧ ಇರತಕ್ಕಂತಹ ಪ್ರಕರಣ 1994 ಪ್ರಕರಣ. ಇಲ್ಲೇನಾಗಿರುತ್ತೆ ಅಂತಂದ್ರೆ ಡ್ಯಾಮೇಜ್ ರಿಕವರಿ ಮಾಡಲಿಕ್ಕೆ, ಪರಿಹಾರವನ್ನು ರಿಕವರಿ ಮಾಡಲಿಕ್ಕೆ, ಟು ರಿಕವರ್ ಡ್ಯಾಮೇಜಸ್ ವಾಸ್ ಆಥರೈಸ್ಡ್ ಟು ದ ಡೈರೆಕ್ಟರ್ ಜನರಲ್. ಡೈರೆಕ್ಟರ್ ಜನರಲ್ ಅವರಿಗೆ ಏನು ಮಾಡಿರ್ತಾರೆ, ಡ್ಯಾಮೇಜಸನ್ನು ಕಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಪರಿಹಾರವನ್ನು ಸಂಗ್ರಹಿಸುವ ಅಧಿಕಾರವನ್ನು ಡೈರೆಕ್ಟರ್ ಜನರಲ್ ಹೊಂದಿರ್ತಾರೆ. ಅಂದರೆ ಡೈರೆಕ್ಟರ್ ಜನರಲ್ಲೇ ಸ್ವತಃ ಪರಿಹಾರ ಎಷ್ಟು ಅನ್ನೋದನ್ನು ನಿರ್ಧರಿಸಿ ಸಂಗ್ರಹ ಮಾಡಬೇಕಾಗಿರ್ತದೆ. ಅವರು ಏನು ಮಾಡ್ತಾರೆ, ಆ ಡೈರೆಕ್ಟರ್ ಜನರಲ್ಲು ತಮ್ಮ ರೀಜನಲ್ ಡೈರೆಕ್ಟರ್ಗೆ ಈ ಅಧಿಕಾರವನ್ನು ಕೊಡ್ತಾರೆ. ತಮ್ಮ ರೀಜನಲ್ ಡೈರೆಕ್ಟರ್ಗೆ ಈ ಅಧಿಕಾರವನ್ನು ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, ಇದು ಉಪಪ್ರತ್ಯಯ ಯೋಜನೆ ಆಗುತ್ತೆ. ಇದು ಉಪಪ್ರತ್ಯಯ ಯೋಜನೆ ಆಗುತ್ತೆ. ಇದು ಕಾನೂನಾತ್ಮಕವಾಗಿ ಸರಿಯಲ್ಲ. ಇದು ಕಾನೂನಾತ್ಮಕ, ಯಾಕೆಂದ್ರೆ ಕಾನೂನಿನಲ್ಲಿ ಏನು ಹೇಳಿದ್ದಾರೆ, ಕಾನೂನಿನಲ್ಲಿ ಹೇಳಿರುವಂಥದ್ದು ಡ್ಯಾಮೇಜ್ ವಸೂಲು ಮಾಡಬೇಕಾದ್ರೆ, ನೀವು ಪರಿಹಾರವನ್ನು ವಸೂಲು ಮಾಡಬೇಕಾದ್ರೆ ಅದು ಡೈರೆಕ್ಟರ್ ಜನರಲ್ ಅವರೇ ಮಾಡಬೇಕು. ಆ ಡೈರೆಕ್ಟರ್ ಜನರಲ್ ಅವರೇ ಮಾಡಬೇಕು ಅನ್ನೋದೇನಾಗಿದೆ, ಅಧಿಕಾರ ಡೆಲಿಗೇಟೆಡ್ ಪವರ್ನಲ್ಲಿ ಇದೆ. ಅದನ್ನು ಅವ್ರೇನು ಮಾಡಿದ್ರು, ರೀಜನಲ್ ಡೈರೆಕ್ಟರ್ಗೆ ಕೊಟ್ಟರಲ್ವಾ, ಅದು ಸಬ್ ಡೆಲಿಗೇಷನ್ ಆಗುತ್ತೆ. ಸಬ್ ಡೆಲಿಗೇಷನ್ನ ಅಧಿಕಾರ ಮೂಲ ಕಾನೂನಲ್ಲಿ ಇರಲಿಲ್ಲ. ಆದ್ದರಿಂದ ಅದನ್ನೇನು ಮಾಡ್ತಾರೆ ಅವರು, ಇಟ್ ವಾಸ್ ಹೆಲ್ಡ್ ದ್ಯಾಟ್ ದಿಸ್ ವಾಸ್ ಬ್ಯಾಡ್ ಇನ್ ಲಾ. ನೋಡಿ, ಇದು ಕಾನೂನಿನಲ್ಲಿ ಸರಿಯಾದ ಕ್ರಮ ಅಲ್ಲ, ಕಾನೂನಿನ ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದರೆ, ಆ್ಯಸ್ ದೇರ್ ವಾಸ್ ನೋ ಪ್ರೊವಿಷನ್ ಇನ್ ದ ಪೇರೆಂಟ್ ಆ್ಯಕ್ಟ್. ಮೂಲ ಕಾನೂನಿನಲ್ಲಿ ಈ ರೀತಿಯಾದಂತಹ ಉಪಪ್ರತ್ಯಯ ಯೋಜನೆಯ ಪ್ರಾವಧಾನ ಇಲ್ಲದ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿರೋದು ತಪ್ಪು, ಇದು ಕಾನೂನಾತ್ಮಕವಲ್ಲ. ದಿಸ್ ಈಸ್ ಅಲ್ಟ್ರಾ ವೈರ್ಸ್ ದ ಲಾ ಅಂತ ಹೇಳ್ತಾರೆ. ಇದರಲ್ಲಿ ಅಲ್ಟ್ರಾ ವೈರ್ಸ್ ದ ಲಾ, ಕಾನೂನು ಬಾಹಿರವಾಗಿದೆ, ಆರ್ ಬ್ಯಾಡ್ ಇನ್ ಲಾ ಅಂತ ಹೇಳ್ತಾರೆ. ಇದು ಕಾನೂನಿನದಲ್ಲ, ಕಾನೂನಿನಲ್ಲಿ ಕೆಟ್ಟದ್ದು, ಅಥವಾ ಕಾನೂನು ಬಾಹಿರ ಅಂತ ಹೇಳ್ಬೋದು ನಾವು. ಇದು ಕಾನೂನು ಅಂದರೆ ಬಾಹಿರವಾದ ಪ್ರಕ್ರಿಯೆ ಅಂತಕ್ಕಂಥದ್ದು. ಅಂದರೆ ಸಬ್ ಡೆಲಿಗೇಷನ್ನಲ್ಲಿ ನಾವು ಮೂಲ ಕಾನೂನಲ್ಲಿ ಪ್ರಾವಧಾನ ಇಲ್ಲದೆ ಈ ಏನು ವಿವೇಚನಾಧಿಕಾರವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ನಾವೇನು ಹೇಳ್ಬೋದು, ಸಹಾನಿ ಸಿಲ್ಕ್ ಮಿಲ್ ಪ್ರಕರಣವನ್ನು ಹೇಳ್ಬೋದು. ಇನ್ನು ಎರಡನೇ ಕಾರಣ, ಇಂಪೋಸಿಂಗ್ ಫೆಟರ್ಸ್ ಆನ್ ಡಿಸ್ಕ್ರಿಷನ್ ಅಂತ ಹೇಳ್ತಾರೆ. ಇಂಪೋಸಿಂಗ್ ಫೆಟರ್ಸ್ ಅಂದರೆ ಸೆಟ್ಟಿಂಗ್ ಐಸ್, ಒಂದೇ ದೃಷ್ಟಿಯಿಂದ ನೋಡೋದು, ಒಂದು ಪಾಲಿಸಿ ಮಾಡಿಬಿಡೋದು. ಡಿಸ್ಕ್ರಿಷನ್ ಅಂದ್ರೆ ಒಂದು ಪಾಲಿಸಿ, ಡೂಯಿಂಗ್ ಸಮ್ ಫಿಕ್ಸ್ಡ್ ಪಾಲಿಸಿ ಅಂತ ಹೇಳ್ತಾರೆ. ಫಿಕ್ಸ್ಡ್ ಪಾಲಿಸಿ ಮಾಡೋದು ಅದು ತಪ್ಪು. ಫಿಕ್ಸ್ಡ್ ಪಾಲಿಸಿ ಮಾಡೋಕ್ಕಾಗಲ್ಲ. ಡಿಸ್ಕ್ರಿಷನ್ ನೆವರ್ ಗೋಸ್ ವಿತ್ ಫಿಕ್ಸ್ಡ್ ಸೆಟ್ ಆಫ್ ಪ್ರೊಸೀಜರ್. ನೋಡಿ, ಯಾವುದೇ ಒಂದು ಪ್ರೊಸೀಜರ್ ಹಿಂಗೇ ಇರಬೇಕು, ಡಿಸ್ಕ್ರಿಷನ್ ನಮ್ಮ ಅಧಿಕಾರನ ಹಿಂಗೇ ಚಲಾಯಿಸ್ತೀನಿ ಅಂಥೇಳಿ ಮಾಡೋಕ್ಕಾಗಲ್ಲ. ಆರ್ ಫಿಕ್ಸ್ಡ್ ಸೆಟ್ ಆಫ್ ಪಾಲಿಸಿ, ಇದೇ ಪಾಲಿಸಿಯಲ್ಲಿ ಮಾಡಬೇಕು ನಾನು ಅಂತ ಹೇಳೋಕ್ಕಾಗಲ್ಲ. ಆರ್ ಸೆಟ್ಟಿಂಗ್ ಇಯರ್ಸ್ ಅಂತ ಹೇಳ್ತಾರೆ. ವಿವೇಚನೆಯು ಸ್ಥಿರವಾದ ವಿಧಾನಗಳ ಜೊತೆ ಎಂದಿಗೂ ಹೋಗೋದಿಲ್ಲ. ವಿವೇಚನೆಗಳು ಸ್ಥಿರವಾದ ಕಾರ್ಯವಿಧಾನದ ಜೊತೆ ಎಂದಿಗೂ ಹೋಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕು. ಯಾಕೆ ಹೀಗೆ ಅಂತಂದರೆ, ಯಾವುದೇ ಒಬ್ಬ ಅಧಿಕಾರಿ ಇರ್ತಾರಲ್ವ, ಅಧಿಕಾರವನ್ನು ಹೊಂದಿರ್ತಾರೆ. ಎಂಥ ಅಧಿಕಾರ? ವಿವೇಚನ ಅಧಿಕಾರವನ್ನು ಹೊಂದಿರ್ತಾರಲ್ವ, ಅವರು ಸಾಕಷ್ಟು ಆಯಾಮದಲ್ಲಿ ಅದನ್ನು ನೋಡಬೇಕಾಗತ್ತೆ. ಏನು ಸಾಕಷ್ಟು ಆಯಾಮಗಳು? ವಿಷಯಗಳು, ವಾಸ್ತವಗಳು ಏನು ಅನ್ನೋದು ನೋಡಬೇಕು. ಹಿ ಹ್ಯಾಸ್ ಟು ಸಿ ದ ಫ್ಯಾಕ್ಟ್ಸ್. ಆಮೇಲೆ ಎಂಥ ಸಂದರ್ಭ ಅನ್ನೋದನ್ನು ನೋಡಬೇಕು. ಹಿ ಹ್ಯಾಸ್ ಟು ಸಿ ದ ಸರ್ಕಮ್ಸ್ಟಾನ್ಸಸ್. ಆಮೇಲೆ ಇದೆಲ್ಲದನ್ನು ಪರೀಕ್ಷೆ ಮಾಡಿ ಕೊನೆಗೆ ತನ್ನ ವಿವೇಚನೆಯನ್ನು ಅಪ್ಲೈ ಮಾಡಬೇಕು, ತನ್ನ ಮನಸ್ಸನ್ನು ಅಪ್ಲೈ ಮಾಡಬೇಕು. ಹಿ ಹ್ಯಾಸ್ ಟು ಸ್ಟಡಿ ಇಟ್, ಹಿ ಹ್ಯಾಸ್ ಟು ಡೀಪ್ಲಿ ಗೋ ಇನ್ ಟು ದ ಇಶ್ಯೂ. ಅದನ್ನು ಮಾಡಿ ಹಿ ಹ್ಯಾಸ್ ಟು ಅಪ್ಲೈ ದ ಮೈಂಡ್. ಆವಾಗ ಏನಾಗುತ್ತೆ, ಅದರ ನಂತರ ತೆಗೆದುಕೊಂಡಂತಹ ನಿರ್ಧಾರ ಇರುತ್ತಲ್ಲ, ಅದು ಸರಿಯಾದ ನಿರ್ಧಾರ. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ, ಪ್ರತಿಯೊಂದು ಪ್ರಕರಣದಲ್ಲಿಯೂ ಅವನು ಬೇರೆ ಬೇರೆಯದೇ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೊಂದು ಸೆಟ್ ರೂಲ್ಸ್ ಮಾಡೋಕ್ಕಾಗಲ್ಲ. ಅಂದರೆ ಇಂಪೋಸಿಂಗ್ ಫೆಟರ್ಸ್ ಆನ್ ಡಿಸ್ಕ್ರಿಷನ್ ಇದೆಯಲ್ಲ, ಇಟ್ ಈಸ್ ರಾಂಗ್. ಇದು ಒಂಥರ ಡಿಸ್ಕ್ರಿಷನ್ ಉಪಯೋಗ ಮಾಡಿದಂಗಲ್ಲ, ಇಟ್ ಈಸ್ ಫೇಲಿಯರ್ ಟು. ಅಂದರೆ ತನ್ನ ವಿವೇಚನ ಅಧಿಕಾರವನ್ನು ಉಪಯೋಗ ಮಾಡುವುದರಲ್ಲಿ ಅವನು ವಿಫಲನಾಗಿದ್ದಾನೆ ಅನ್ನೋದು ಇದರಿಂದನೂ ನಾವು ಹೇಳ್ಬೋದು. ಇದು ಎರಡನೆಯ ಆಯಾಮ.
ಇನ್ನು ಎರಡನೇ ಆಯಾಮದ ಕೇಸನ್ನು ನೋಡೋಣ ಒಂದು ನಾವು. ಇಲ್ಲಿ NS ಕರ್ಜಿ ವರ್ಸಸ್ ಸ್ಟೇಟ್ ಬ್ಯಾಂಕ್ ಕೇಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಒಂದು ರೂಲಿಂಗ್ ಹೊರಡಿಸುತ್ತೆ, ಒಂದು ಡೈರೆಕ್ಷನ್ಸ್ ಹೊರಡಿಸುತ್ತೆ. ಏನು ಡೈರೆಕ್ಷನ್ಸು? ವಿಜಿಲೆನ್ಸ್ ಆಫೀಸರ್ ಏನು ಪನಿಷ್ಮೆಂಟು ಪ್ರಪೋಸ್ ಮಾಡ್ತಾನೋ ಅದನ್ನೇ ನೀವು ಆ ವ್ಯಕ್ತಿ ಮೇಲೆ ಇಂಪೋಸ್ ಮಾಡಬೇಕು ಅಂತ. ನೋಡಿ, ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಶ್ಯೂಡ್ ಡೈರೆಕ್ಷನ್ಸ್ ಟು ಆಲ್ ಬ್ಯಾಂಕ್ಸ್ that all banks should accept the punishment proposed by the Vigilance Commission against delinquent official. ತಪ್ಪು ಮಾಡಿದಂತಹ ಅಧಿಕಾರಿಗೆ ಶಿಕ್ಷೆ ಕೊಡುವಂತಹ ಸಂದರ್ಭದಲ್ಲಿ ವಿಜಿಲೆನ್ಸ್ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳುತ್ತೋ ಅದೇ ಶಿಕ್ಷೆಯನ್ನು ನೀವು ಕೊಡಬೇಕು ಅಂಥೇಳಿ ಒಂದು ಡೈರೆಕ್ಷನ್ ಹೊರಡಿಸ್ತಾರೆ, ಒಂದು ಡೈರೆಕ್ಷನ್ನು ಅಥವಾ ನಿರ್ದೇಶನವನ್ನು ಹೊರಡಿಸ್ತಾರೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡಿಸಿಪ್ಲಿನರಿ ಪ್ರಕರಣದಲ್ಲಿ, ಶಿಸ್ತು ಕ್ರಮದ ಪ್ರಕರಣದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡ್ತಾರೋ, ನೇಮಿಸ್ತಾರೋ, ಅವ್ರಿಗೆ ಆ ವ್ಯಕ್ತಿಯ ಮೇಲೆ ಶಿಕ್ಷೆ ಕೊಡುವಂತಹ ಅಧಿಕಾರ ಇರುತ್ತೆ. ದಟ್ ಈಸ್ ದಿ ಪವರ್, ದಟ್ ಈಸ್ ದಿ ಡಿಸ್ಕ್ರಿಷನರಿ ಪವರ್. ವಿವೇಚನಾ ಅಧಿಕಾರ ಅವನಿಗಿರುತ್ತೆ, ಅಪಾಯಿಂಟಿಂಗ್ ಅಥಾರಿಟಿ, ಅಥವಾ ಅವನಿಗೆ ನಾವು ಡಿಸಿಪ್ಲಿನರಿ ಅಥಾರಿಟಿನೂ ಅಂತೀವಿ. ವಿಲ್ ಕಾಲ್ ಹಿಮ್ ಆಸ್ ಡಿಸಿಪ್ಲಿನರಿ ಅಥಾರಿಟಿ. ಈ ಡಿಸಿಪ್ಲಿನರಿ ಅಥಾರಿಟಿ ತನ್ನ ಸ್ವಯಂ ವಿವೇಚನೆಯಿಂದ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಎನ್ಕ್ವೈರಿ ಆದ ನಂತರ, ತನಿಖೆ ಆದ ನಂತರ, ತನಿಖಾ ವರದಿಯನ್ನು ನೋಡಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಭ್ಯಸಿಸಿ ತನ್ನ ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅವನು, ಯಾರೋ ಹೇಳಿದ್ದಲ್ಲ. ದಿಸ್ ಈಸ್ ದ ಪಾಲಿಸಿ ಅಡಾಪ್ಟೆಡ್ ಇನ್ ಅಡ್ಮಿನಿಸ್ಟ್ರೇಷನ್ ಇನ್ ಕೇಸ್ ಆಫ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ಶಿಸ್ತು ಕ್ರಮದ ಪ್ರಕ್ರಿಯೆಯಲ್ಲಿ ಯಾವನಿಗೆ ಶಿಕ್ಷೆ ಕೊಡುವ, ಯಾವ ಅಧಿಕಾರಿಗೆ ಶಿಕ್ಷೆ ಕೊಡುವ ಅಧಿಕಾರವಿದೆಯೋ ಅವನು ತನ್ನ ಸ್ವಂತ ವಿವೇಚನೆಯಿಂದ ಶಿಕ್ಷೆಯನ್ನು ನಿರ್ಧರಿಸತಕ್ಕದ್ದು. ಇಲ್ಲಿ ಏನಾಯಿತು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನವರು ಡಿಸೈಡ್ ಮಾಡಿಬಿಡ್ತಾರೆ ಇದೇ ಶಿಕ್ಷೆ ಕೊಡುವಂತ, ಇದೇ ಶಿಕ್ಷೆ ಕೊಡುವಂತ. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಡೈರೆಕ್ಷನ್ ಈಸ್ ಕಂಪ್ಲೀಟ್ಲಿ ಫೆಟರ್ಡ್, ಡೈರೆಕ್ಷನ್ ಈಸ್ ಕಂಪ್ಲೀಟ್ಲಿ ಫೆಟರ್ಡ್ ಆ್ಯಂಡ್ ವಿದೌಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುತ್ತೆ. ವಿದೌಟ್ ಜ್ಯೂರಿಸ್ಡಿಕ್ಷನ್ ಅಂದರೆ ದಿಸ್ ಈಸ್ ಫೆಟರ್ಸ್ ಅಂತಾರೆ. ಫೆಟರ್ಸ್ ಅಂದರೆ ಅವ್ರು ಹೇಳಿದ್ದ ಒಂದು ಪಾಲಿಸಿ ಮಾಡ್ತಾರೆ, ಅದೇ ಪ್ರಕಾರ ಕೊಡಬೇಕು ಅಂದರೆ ದಟ್ ಈಸ್ ನಾಟ್ ಕರೆಕ್ಟ್ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದಿಸ್ ಇಸ್ ದ ಸೆಕೆಂಡ್ ರೀಸನ್. ಥರ್ಡ್ ರೀಸನ್, ಆ್ಯಕ್ಟಿಂಗ್ ಅಂಡರ್ ಡಿಕ್ಟೇಷನ್. ಆ್ಯಕ್ಟಿಂಗ್ ಅಂಡರ್ ಡಿಕ್ಟೇಷನ್. ನಾವು ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಭಾಳಷ್ಟು ವಾಸ್ತವವಾಗಿ ನಾವು ಕಾಣ್ತಾ ಇರೋದು ಏನು ಅಂತಂದರೆ, ಹೈಯರ್ ಆಫೀಸರ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಕಣ್ಣು ಮುಚ್ಚಿಕೊಂಡು. ಅದು ತಪ್ಪು, ಆ ರೀತಿ ಮಾಡೋ ಹಾಗಿಲ್ಲ. ಎಲ್ಲಿ ವಿವೇಚನಾ ಅಧಿಕಾರ ಯಾವ ಅಧಿಕಾರಿಗಿರುತ್ತೋ ಆ ಅಧಿಕಾರಿ ತನ್ನ ಸ್ವಂತ ಮನಸ್ಸಿನ ಯೋಚನೆಯಿಂದ ಡಿಸಿಷನ್ ತಗೋಬೇಕೆ ಹೊರತು, ನಿರ್ಧಾರ ಮಾಡಬೇಕೆ ಹೊರತು, ಅವನು ಮೇಲಾಧಿಕಾರಿಯ ಒತ್ತಡಕ್ಕೆ ಮಣಿದು ಅಥವಾ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಅವರು ಹೇಳಿದ ಹಾಗೆ ನಿರ್ಣಯ ತೆಗೆದುಕೊಳ್ಳುವುದು ಸರಿಯಾದ ನಿರ್ಧಾರ ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಡಿಕ್ಟೇಷನ್ ಆಫ್ ಸೂಪರ್ವೈಸರಿ ಅಥಾರಿಟಿ ನಾಟ್ ಪರ್ಮಿಟೆಡ್. ಮೇಲಾಧಿಕಾರಿಗಳು ಏನು ಹೇಳ್ತಾರೆ ಇದೇ ಮಾಡು ಅಂತ ಹೇಳು, ಅದು ಮಾಡಬೇಕು. ಕಾನೂನು ಪ್ರಕಾರ ಪ್ರತಿನಿತ್ಯದ ತಮ್ಮ ಕ್ರಿಯೆಗಳಲ್ಲಿ ಮೇಲಾಧಿಕಾರಿಗಳ ಆಜ್ಞೆಯನ್ನು ಪಾಲಿಸುವುದು ಅವರ ಕರ್ತವ್ಯ. ಆದರೆ ವಿವೇಚನಾ ಅಧಿಕಾರವನ್ನು ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಕೊಟ್ಟಂಥ ವಿವೇಚನಾ ಅಧಿಕಾರವನ್ನು ನೀನು ಹೀಗೆ ಮಾಡು ಅಂತ ಹೇಳಲಿಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಅಥವಾ ಬೇರೆ ಯಾರೋ ಹೇಳಿದ್ದನ್ನು ಕೇಳಿ ಅವನು ಅದನ್ನೇ ಮಾಡಿದರೆ ಹಿ ಫೇಲ್ಡ್ ಇನ್ ಹಿಸ್ ಎಕ್ಸಸೈಸಿಂಗ್ ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ಬೋದು. ಅವನು ತನ್ನ ವಿವೇಚನೆಯನ್ನು ಉಪಯೋಗಿಸಿ ನಿರ್ಧರಿಸುವಲ್ಲಿ ವಿಫಲನಾಗಿದ್ದಾನೆ ಅಂತ ಅದರ ಅರ್ಥ. ಇಟ್ ಈಸ್ ಲೈಕ್ ದ್ಯಾಟ್ ಅಂತ ಒಂದು ಪ್ರಕರಣವನ್ನು ನೋಡೋಣ. ಇಲ್ಲೇನಾಗುತ್ತೆ, ಕಮಿಷನರ್ ಆಫ್ ಪೊಲೀಸ್ ವರ್ಸಸ್ ಗೋವರ್ಧನ್ ದಾಸ್ ಭಾಂಜಿ ಅಂತಕ್ಕಂತಹ ಪ್ರಕರಣ 1952 ಪ್ರಕರಣ. ಇಲ್ಲಿ ಏನಾಗುತ್ತೆ ನೋಡೋಣ. ಆಸ್ ಪರ್ ದ ಪವರ್ ಇನ್ ದ ಆ್ಯಕ್ಟ್, ಕಾನೂನಿನಲ್ಲಿ ಇರತಕ್ಕಂಥ ಅಧಿಕಾರದ ಪ್ರಕಾರ ಕಮಿಷನರ್ ಇಶ್ಯೂಡ್ ಲೈಸೆನ್ಸ್. ಕಮಿಷನರ್ ಇಶ್ಯೂಡ್ ಲೈಸೆನ್ಸ್ ಅಂದರೆ ಇಲ್ಲಿ ಲೈಸೆನ್ಸನ್ನು ಕೊಡುವಂಥ ಅಧಿಕಾರ ಕಮಿಷನರಿಗಿತ್ತು. ಕಮಿಷನರು ಲೈಸೆನ್ಸ್ ಕೊಟ್ಟು ಬಿಡ್ತಾರೆ. ನಂತರದಲ್ಲಿ ಏನಾಗುತ್ತೆ, ದ ಲೈಸೆನ್ಸ್ ವಾಸ್ ಕ್ಯಾನ್ಸಲ್ಡ್ ಆಸ್ ಪರ್ ದ ಡೈರೆಕ್ಷನ್ ಆಫ್ ದ ಗೌರ್ಮೆಂಟ್. ಮೇಲೆ ಗೌರ್ಮೆಂಟಿಂದ ಒಂದು ಆರ್ಡರ್ ಬರುತ್ತೆ, ಯು ಕ್ಯಾನ್ಸಲ್ ದಟ್ ಲೈಸೆನ್ಸ್ ಅಂತ. ಯು ಕ್ಯಾನ್ಸಲ್ ದಟ್ ಲೈಸೆನ್ಸ್, ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಮೇಲಾಧಿಕಾರಿಯಿಂದ ಆರ್ಡರ್ ಬರುತ್ತೆ. ಇಲ್ಲಿ ನೋಡಿ, ಲೈಸೆನ್ಸ್ ಕೊಡುವಂತಹ ವಿಚಾರ ಲೈಸೆನ್ಸ್ ಕೊಡುವ ಅಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ ಅವನು ಎಲ್ಲ ಫ್ಯಾಕ್ಟ್ಸ್ ಸರ್ಕಮ್ಸ್ಟೆನ್ಸಸ್ ನೋಡ್ತಾನೆ, ವಾಸ್ತವಗಳನ್ನು ನೋಡ್ತಾನೆ, ಸಂದರ್ಭಗಳನ್ನು ನೋಡ್ತಾನೆ. ನೋಡಿ ತನ್ನ ಮನಸ್ಸನ್ನು ಅಪ್ಲೈ ಮಾಡಿ ವಿವೇಚನೆಯನ್ನು ಉಪಯೋಗಿಸಿ ಅವನು ನಿರ್ಧಾರಕ್ಕೆ ಬರ್ತಾನೆ, ಕೊಡುವುದೋ ಬಿಡುವುದೋ ಅಂತ. ದಟ್ ಈಸ್ ಓಕೆ.
ಆದರೆ ಒಂದ್ಸಲ ಕೊಟ್ಟಾದ್ಮೇಲೆ ಅವನ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿದಾನೆ, ಅದು ಫೈನಲ್. ಆದರೆ ಅದಾದ ಮೇಲೆ ಸರ್ಕಾರ ಏನು ಮಾಡುತ್ತೆ, ಆ ಕಮಿಷನರ್ಗೆ ಡೈರೆಕ್ಷನ್ ಕೊಡುತ್ತೆ, ಕ್ಯಾನ್ಸಲ್ ಮಾಡು ಆ ಲೈಸೆನ್ಸನ್ನು ಅಂತ. ಅವ್ರು ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ಮೇಲೆ ಇವನು ಕ್ಯಾನ್ಸಲ್ ಮಾಡ್ತಾನೆ. ಅದು ತಪ್ಪು. ಮೇಲಿನ ಅಧಿಕಾರಿಗಳು ಹೇಳಿದಂತೆ ಆಕ್ಟಿಂಗ್ ಅಂಡರ್ ಡಿಕ್ಟೇಷನ್ ಈಸ್ ನಾಟ್ ಪರ್ಮಿಟೆಡ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದ ಆರ್ಡರ್ ಆಫ್ ದ ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸ್, ನೋಡಿ ಈ ಕ್ಯಾನ್ಸಲ್ ಮಾಡುವಂತಹ ಆಜ್ಞೆ ಇತ್ತಲ್ಲ, ಇದನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕುತ್ತೆ. ಹೆಲ್ಡ್ ದಟ್ ಅನ್ ಆಕ್ಟ್ ಅಂಡರ್ ಡಿಕ್ಟೇಷನ್, ಇದನ್ನು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ನೀವು ನಿರ್ದೇಶನದ ಅಡಿಯಲ್ಲಿ ವಿವೇಚನೆಯನ್ನು ಮಾಡಿದ್ದೀರಿ, ನಿಮ್ಮ ವಿವೇಚನಾ ಅಧಿಕಾರವನ್ನು ನೀವೇ ಉಪಯೋಗ ಮಾಡಿಲ್ಲ, ನಿಮ್ಮ ಬುದ್ಧಿಯಿಂದ ಅಲ್ಲ, ನೀವು ಮೇಲಿನವರ ಹೇಳಿಕೆಯಿಂದ ನೀವು ಇದನ್ನು ಮಾಡಿದ್ದೀರಿ, ಆದ್ದರಿಂದ ದಿಸ್ ಈಸ್ ಕ್ಯಾನ್ಸಲ್ಡ್, ಶಟ್ ಅಸೈಡ್. ಆ ಕ್ಯಾನ್ಸಲೇಷನ್ ಆರ್ಡರ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುತ್ತೆ, ಅಂದರೆ ಲೈಸೆನ್ಸ್ ಬಿಕಮ್ಸ್ ವ್ಯಾಲಿಡ್ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ಇನ್ನು ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಒಂಥರ ನಿರ್ಲಕ್ಷ್ಯ. ನಿಮಗೆ ಅಧಿಕಾರವನ್ನು ಕೊಟ್ಟಾಗ, ವಿವೇಚನಾ ಅಧಿಕಾರವನ್ನು ಕೊಟ್ಟಾಗ ನೀವೇನು ಮಾಡಬೇಕು, ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲಿಯೂ ಆ ಒಂದು ವಿಷಯದ ಬಗ್ಗೆ ನೀವೇನು ಮಾಡಬೇಕು, ಅಭ್ಯಸಿಸಬೇಕು. ಎಲ್ಲ ಆಯಾಮಗಳಲ್ಲಿ, ವಾಸ್ತವದ ವಿಷಯದಲ್ಲಿ, ಸಂದರ್ಭದ ವಿಷಯದಲ್ಲಿ, ಅದಕ್ಕೆ ತಕ್ಕಂತಹ ಎವಿಡೆನ್ಸ್ಗಳ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ನೀವೇನು ಮಾಡಬೇಕು, ಅದನ್ನೆಲ್ಲ ಅಭ್ಯಸಿಸಬೇಕು. ಅಭ್ಯಸಿಸಿ ನಿಮ್ಮ ವಿವೇಚನೆಯನ್ನು ಉಪಯೋಗಿಸುವ, ಅಂದರೆ ಮನಸ್ಸು ಅಪ್ಲೈ ಮಾಡಬೇಕು, ಆವಾಗ ಅದು ಸರಿ. ಇಲ್ಲಿ ನೋಡಿ ಏನು ಹೇಳ್ತಾರೆ ಅಂದರೆ, ವೈಲ್ ಎಕ್ಸರ್ಸೈಸಿಂಗ್ ದ ಡಿಸ್ಕ್ರಿಷನ್, ವಿವೇಚನೆಯನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಈಸ್ ಎಸೆನ್ಷಿಯಲ್, ನಿಮ್ಮ ವಿವೇಚನಾ ಶಕ್ತಿಯನ್ನು ಉಪಯೋಗ ಮಾಡುವುದು ಅತಿ ಮುಖ್ಯವಾದದ್ದು. ಮೀನ್ಸ್ ಸ್ಟಡಿ ಫ್ಯಾಕ್ಟ್ಸ್, ವಿಷಯಗಳನ್ನು ಅಭ್ಯಾಸ ಮಾಡಿ, ಸಂದರ್ಭಗಳನ್ನು ಮತ್ತು ಅರ್ಜೆನ್ಸಿಗಳನ್ನು, ಅವಶ್ಯಕತೆಗಳನ್ನು, ಅವತ್ತಿನ ಏನು ಹೇಳ್ತಾರೆ ತುರ್ತು ಪರಿಸ್ಥಿತಿಯನ್ನು, ಅದು ಎಷ್ಟು ಅವಶ್ಯಕತೆ ಇದೆ ಅದರ ಅವಶ್ಯಕತೆಯನ್ನು, ಸಂದರ್ಭವನ್ನು, ವಾಸ್ತವಗಳನ್ನು ಎಲ್ಲನೂ ನೋಡಬೇಕು. ಎಲ್ಲನೂ ನೋಡಿ ನೀವೇನು ಮಾಡಬೇಕು, ನಿಮ್ಮ ಮನಸ್ಸನ್ನು ಅಪ್ಲೈ ಮಾಡಿ, ವಿವೇಚನೆಯನ್ನು ಯೋಚಿಸಿ, ಯೋಚನಾ ಶಕ್ತಿಯನ್ನು ಮಾಡಿ, ಆಮೇಲೆ ಏನು ಮಾಡಬೇಕು, ನಿರ್ಧಾರ ತೆಗೆದುಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆ ಅಂದರೆ ಈ ಸ್ವರ್ಣಸಿಂಗ್ ಕೇಸ್, ಸ್ವರ್ಣಸಿಂಗ್ ವರ್ಸಸ್ ಸ್ಟೇಟ್ ಆಫ್ MP. ಈ ಪ್ರಕರಣವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು, ಕೆಲವು ಜನ ಯಾವ ರೀತಿ ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಒಬ್ಬ MLA ಏನಾಗಿರುತ್ತೆ ಅಂತಂದರೆ, ಅವನು ಕೊಲೆ ಪ್ರಕರಣದಲ್ಲಿ ಅವನಿಗೆ ಶಿಕ್ಷೆ ಆಗಿರುತ್ತೆ. ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅಂತಂದರೆ 14 ವರ್ಷ ಜೀವಾವಧಿ ಶಿಕ್ಷೆ ಆಗಿರ್ಬೋದು, 7 ವರ್ಷದ ನಂತರ ಶಿಕ್ಷೆ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಎಂಥದ್ದೋ ಒಂದು ಶಿಕ್ಷೆ ಆಗಿರುತ್ತೆ. ಆ ವ್ಯಕ್ತಿ ಯಾರು, ಪ್ರಭಾವಿ ವ್ಯಕ್ತಿ, MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಮೇಲೆ ಏನಾಗುತ್ತೆ ಅಂತಂದರೆ 2 ವರ್ಷದೊಳಗೆ ಅವನಿಗೇನು ಮಾಡ್ತಾರೆ, ಖುಲಾಸೆ ಮಾಡ್ತಾರೆ, ರೆಮಿಷನ್ ಮಾಡ್ತಾರೆ. ರೆಮಿಷನ್ ಅಂದರೆ ಸರ್ಕಾರ ನಿರ್ಧಾರ ತಗೊಳುತ್ತೆ. ಕೆಲವರ ವಿಷಯದಲ್ಲಿ ಅವರ ಒಳ್ಳೆಯ ನಡತೆಯಿಂದ ಅವರನ್ನು ಏನು ಮಾಡ್ತಾರೆ, ಆ ಶಿಕ್ಷೆಯಿಂದ ಮುಕ್ತಿಗೊಳಿಸ್ತಾರೆ. ಅದಕ್ಕೆ ರೆಮಿಷನ್ ಅಂತ ಹೇಳ್ತಾರೆ, ಶಿಕ್ಷೆಯಿಂದ ಮುಕ್ತಿಗೊಳಿಸ್ತಾರೆ. ನೋಡಿ, ಮರ್ಡರ್ ಮಾಡಿದಂತಹ, ಕೊಲೆ ಮಾಡಿದಂತಹ ಒಬ್ಬ MLAಯನ್ನು ಕೇವಲ 2 ವರ್ಷದಲ್ಲಿ ಬಿಡುಗಡೆ ಮಾಡ್ತಾರೆ ಅಂದರೆ ವಾಟ್ ಅಪ್ಲಿಕೇಶನ್ ಆಫ್ ಮೈಂಡ್ ದೇ ಹ್ಯಾವ್ ಪುಟ್, ಏನು ವಿವೇಚನೆಯನ್ನು ಉಪಯೋಗ ಮಾಡಿದ್ದಾರೆ. ದ ಆರ್ಡರ್ ವಾಸ್ ಹೆಲ್ಡ್ ವಿದೌಟ್ ಅಪ್ಲಿಕೇಶನ್ ಆಫ್ ಮೈಂಡ್. ನೋಡಿ, ಇದನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಕ್ಯಾನ್ಸಲ್ ಮಾಡುತ್ತೆ, ಇಲ್ಲಪ್ಪ ನೀನು ಜೈಲಿಗೆ ಹೋಗೋದು ಸರಿ ಇಲ್ಲ ಅಂತ. ಅಂದರೆ ದ ಆರ್ಡರ್ ವಾಸ್ ವಿದೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂಥೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್. ಇನ್ನೂ ಒಂದು ಇದರಲ್ಲಿ ಒಂದು ಪ್ರಕರಣ ಇದೆ. ಏನು ಪ್ರಕರಣ ಅಂತಂದರೆ ಜಗನ್ನಾಥ್ ಮಿಶ್ರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಇಲ್ಲಿ ನಿರ್ದೇಶನಗಳಿರ್ತವೆ. ಏನು ನಿರ್ದೇಶನಗಳು, ನೀವು ನಿಮ್ಮ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಬೇಕು. ಹೇಗೆ ಉಪಯೋಗಿಸಬೇಕು, 6 ಕಂಡೀಷನ್ಸ್ ಕೊಟ್ಟಿರ್ತಾರೆ. ದೇರ್ ಆರ್ 6 ಗ್ರೌಂಡ್ಸ್. ಆ 6 ಗ್ರೌಂಡ್ಸ್ಗಳನ್ನು ಉಪಯೋಗ ಮಾಡಿಕೊಂಡು, ಆ ಎಲ್ಲ 6 ಗ್ರೌಂಡ್ಸ್ಗಳು ಇದ್ದರೆ ಏನು ಮಾಡಬೇಕು, ನೀವು ಒಂದು ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕು ಅಂಥೇಳಿ. ಇಲ್ಲಿ ನೋಡಿ, ದಿ 6 ಗ್ರೌಂಡ್ಸ್ ವೇರ್ ಟು ಬಿ ಕನ್ಸಿಡರ್ಡ್. 6 ಏನು ಪ್ರಿನ್ಸಿಪಲ್ ಇದಾವಲ್ಲ, ಅವನ್ನ ಏನು ಮಾಡಬೇಕಿತ್ತು, ಇವರು ಪರಿಗಣಿಸಬೇಕಿತ್ತು. ಯಾವುದಕ್ಕೆ, ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡಬೇಕು, ಸ್ಥಾನಬದ್ಧತೆಗೊಳಿಸಬೇಕು. ಅಂದರೆ ಡಿಟೆನ್ಷನ್ ಅಂತ ಹೇಳ್ತಾರೆ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತಾರೆ. ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತಂದರೆ, ಅವನ್ನ ನೀವು ಏನು ಹೌಸ್ ಅರೆಸ್ಟ್ ಮಾಡಬೇಕು ಅಂದರೆ, ಅಥವಾ ಅವನ್ನ ಅರೆಸ್ಟಲ್ಲಿ ಇಡಬೇಕು ಅಂತಂದ್ರೆ ನೀವೇನು ಮಾಡಬೇಕು, 6 ನಿರ್ಬಂಧಗಳಿದೆ, ಅವನ್ನೆಲ್ಲ ಚೆಕ್ ಮಾಡಬೇಕು. ಎಲ್ಲದೂ ಹೌದು ಅಂತಂದ್ರೆ ನೀವೇನು ಮಾಡಬೇಕು, ಅವನ್ನ ಡಿಟೆನ್ಷನಲ್ಲಿ ಇಡಬೇಕು.
ಇಲ್ಲಿ ನೀವೇನು ಮಾಡಿದಿರಿ, ಯು ಹ್ಯಾವ್ ಕನ್ಸಿಡರ್ಡ್ ಓನ್ಲಿ 2 grounds, ಕೇವಲ 2 groundsಅನ್ನು ಕನ್ಸಿಡರ್ ಮಾಡಿದಿರಿ. ಕನ್ಸಿಡರ್ ಮಾಡಿ ಅವನು ಡಿಟೆನ್ಷನ್ ಮಾಡಿದ್ರಿ. ಆ ವ್ಯಕ್ತಿನ ಜಗನ್ನಾಥ್ ಮಿಶ್ರಾ ಅವ್ರನ್ನ ನೀವು ಡಿಟೆನ್ಷನ್ ಮಾಡಬೇಕಾದ್ರೆ 6 ಕಾರಣಗಳನ್ನು ನೋಡಲಿಲ್ಲ, ಕೇವಲ 2 ಕಾರಣಗಳನ್ನು ನೋಡಿದಿರಿ. ಹೆಂಗೆ ನೋಡಿದಿರಿ ನೀವು? ರೀಸನ್ ನಂಬರ್ 1 ಆ್ಯಂಡ್ ರೀಸನ್ ನಂಬರ್ 2 ಆ್ಯಂಡ್ ರೀಸನ್ ನಂಬರ್ 3 ಆ್ಯಂಡ್ ರೀಸನ್ ನಂಬರ್ 4 ಅಂತ ನೋಡಬೇಕಿತ್ತು. ನೀವೇನು ಮಾಡಿದಿರಿ? ರೀಸನ್ ನಂಬರ್ 1 ಆರ್ 2 ಆರ್ 3 ಆರ್ ಈ ರೀತಿ ನೋಡಿದ್ರಿ. ಸೊ ದಟ್ ವಾಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ರು. ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಂಜಂಕ್ಷನ್ ಆ್ಯಂಡ್ ಯು ಹ್ಯಾವ್ ಯೂಸ್ಡ್ ಡಿಸ್ಕಂಜಂಕ್ಷನ್ ಆರ್ ಅಂತ ಹೇಳ್ತಾರೆ. ಆದ್ದರಿಂದ ಇಟ್ ವಾಸ್ ಹೆಲ್ಡ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್. ಅಂದರೆ ನೀವಿಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಕಾನೂನನ್ನು ಪ್ರಯೋಗ ಮಾಡಬೇಕಿತ್ತು, ಮಾಡಿ ವಿವೇಚನೆಯನ್ನು ಉಪಯೋಗ ಮಾಡುತ್ತೋ ಆ ರೀತಿ ಮಾಡಲಿಲ್ಲ. ನೀವು ಕೇವಲ ಏನು ಮಾಡಿದ್ರಿ, ಅದನ್ನು ತಪ್ಪು ತಿಳ್ಕೊಂಡ್ರಿ. ಯು ಹ್ಯಾವ್ ರೆಡ್ ಇಟ್ ಆಸ್ ಆರ್ ಇನ್ಸ್ಟೆಡ್ ಆಫ್ ಆ್ಯಂಡ್ ಅಂತ ಹೇಳಿ ಈ ಪ್ರಕರಣದಲ್ಲಿಯೂ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಇನ್ನು ಈ ಕೊನೆಯ ಸಿಚುವೇಶನ್ ನಾನು ಇಲ್ಲಿಗೆ ಬರ್ತೀನಿ. ಪವರ್ ಕಪಲ್ಡ್ ವಿತ್ ಡ್ಯೂಟಿ ಅಂತ ಹೇಳ್ತಾರೆ. ಅಧಿಕಾರದ ಜೊತೆಗೆ ಕರ್ತವ್ಯ ಎರಡೂ ಇರುತ್ತೆ. ಅಧಿಕಾರದ ಜೊತೆಗೆ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಿಮಗೆ ಅಧಿಕಾರನೂ ಇರ್ತದೆ, ಕರ್ತವ್ಯನೂ ಇರ್ತದೆ. ಎರಡನ್ನೂ ಮಾಡಬೇಕಾದ್ರೆ ನೀವೇನು ಮಾಡಬೇಕು? ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಈಗ ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಕಾರಣಕ್ಕಾಗಿ ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿರೋದು. ಆ ದಸ್ತಗಿರಿಯನ್ನು ಮಾಡಿದ ತಕ್ಷಣ ಏನು ಮಾಡ್ಬೇಕು ನೀವು? ಅವನ್ನ ನಿಮ್ಮ ವ್ಯಾಪ್ತಿ ಅಥವಾ ಅವನ ವ್ಯಾಪ್ತಿ ಎಲ್ಲಿದೆಯೋ ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಬೇಕು. ಅದು ನಿಮ್ಮ ಅಧಿಕಾರದ ನಿಮ್ಮ ಡ್ಯೂಟಿ ಮತ್ತು ವಿವೇಚನೆ. ಆದ್ರೆ ನೀವೇನು ಮಾಡ್ತೀರಿ? ನೀವು ಅವನ್ನ ಅರೆಸ್ಟ್ ಮಾಡ್ತೀರಿ, ಆದರೆ ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರಲ್ಲ. ಇಡೀ ರಾತ್ರಿ ಎಲ್ಲ ಅವನ್ನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಿ. ಇಲ್ಲಿ ನೀವು ನಿಮ್ಮ ಡ್ಯೂಟಿಯಲ್ಲಿ ವಿಫಲ ಆದ್ರಿ ಅಂತ. ನಿಮ್ಮ ವಿವೇಚನಾಧಿಕಾರವನ್ನು ಉಪಯೋಗ ಮಾಡೋದ್ರಲ್ಲಿ ಡ್ಯೂಟಿ ಮಾಡಿದ್ರಿ, ಆದರೆ ವಿವೇಚನಾಧಿಕಾರವನ್ನು ಸರಿ ಮಾಡಲಿಲ್ಲ ಅಂಥೇಳಿ ಹೇಳ್ಬೋದು ನಾವು. ಇಲ್ಲಿ ಏನು ಹೇಳ್ತಾರೆ ನೋಡೋಣ. ದ ಲೈಸೆನ್ಸಿಂಗ್ ಪವರ್ ಈಸ್ ದ ಡಿಸ್ಕ್ರಿಷನರಿ ಪವರ್. ಈ ಎಕ್ಸಾಂಪಲ್ ಇಲ್ಲಿ ನಾವು ಲೈಸೆನ್ಸಿಂಗ್ ಪವರ್ ತೊಗೊಂಡಿದ್ದೀವಿ ನೋಡಿ. ಲೈಸೆನ್ಸ್ ಕೊಡುವುದು ಒಂದು ಕರ್ತವ್ಯ, ಆದರೆ ಯಾರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳುವಂಥದ್ದು ವಿವೇಚನೆ. ಇವೆರಡೂ ಒಟ್ಟೊಟ್ಟಿಗಿದ್ದಾವೆ. ಇಶ್ಯೂಯಿಂಗ್ ಲೈಸೆನ್ಸ್ ಹೆಂಗಿದೆ ಅಂತಂದರೆ, ಲೈಸೆನ್ಸ್ ಕೊಡುವುದು ಇಟ್ ಈಸ್ ಎ ಡ್ಯೂಟಿ. ನೀವು ಲೈಸೆನ್ಸ್ ಕೊಡಲಿಲ್ಲ ಅಂದರೆ ಕೆಲವೊಂದು ಕೆಲಸಗಳು ನಡೆಯೋದಿಲ್ಲ. ಆದ್ದರಿಂದ ಲೈಸೆನ್ಸ್ ಕೊಡಲೇಬೇಕು. ಲೈಸೆನ್ಸ್ ಕೊಡುವುದರ ಜೊತೆಗೆ ಯೋಗ್ಯರಿಗೆ ಲೈಸೆನ್ಸ್ ಕೊಡಬೇಕು, ಅಯೋಗ್ಯರಿಗಲ್ಲ. ಇದು ನಿಮ್ಮ ವಿವೇಚನೆ. ಲೈಸೆನ್ಸ್ ಕೊಡುವುದು ಕರ್ತವ್ಯ, ಯೋಗ್ಯರಿಗೆ ಕೊಡುವುದು ವಿವೇಚನೆ. ಇವೆರಡೂ ಒಟ್ಟೊಟ್ಟಿಗೆ ಇರ್ತವೆ ಅಂತ. ವಿಚ್ ಈಸ್ ಕಪಲ್ಡ್ ವಿತ್ ಡ್ಯೂಟಿ. ಇನ್ ಅಡ್ಮಿನಿಸ್ಟ್ರೇಷನ್ ವಿ ಕ್ಯಾನ್ ಫೈಂಡ್ ನ್ಯೂಮರಸ್ ಸಚ್ ಅಕೇಷನ್ಸ್. ನಾನು ಹೇಳಿದ್ನಲ್ಲ, ಈಗ ದಸ್ತಗಿರಿ ಮಾಡುವಂಥ ವಿಷಯದಲ್ಲಿ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು, ಆಮೇಲೆ ವಿಚಾರಣೆ ಮಾಡಬೇಕು, 24 ಗಂಟೆ ಒಳಗಡೆ ಪೊಲೀಸರಿಗೆ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀವೇನು ಮಾಡ್ತೀರಿ? ಇಡೀ ಒಂದು ಪೊಲೀಸ್ ಸ್ಟೇಷನ್ ಇನ್ನೊಂದು ಪೊಲೀಸ್ ಸ್ಟೇಷನ್ ಇನ್ನೊಂದು ಪೊಲೀಸ್ ಸ್ಟೇಷನ್ ಇನ್ನೊಂದು ಪೊಲೀಸ್ ಸ್ಟೇಷನ್ ಕಳಿಸೋದಿದೆಯಲ್ಲ, ಇಲ್ಲಿ ನಿಮ್ಮ ವಿವೇಚನೆ ಇದೆಯಲ್ಲ, ಇದು ತಪ್ಪಾದ ವಿವೇಚನೆ. ಇದು ನೀವು ವಿವೇಚನೆಯನ್ನು ಉಪಯೋಗ ಮಾಡೋದ್ರಲ್ಲಿ ನೀವು ವಿಫಲರಾದ್ರಿ ಅಂತಕ್ಕಂಥದ್ದು ಅದರ ಅರ್ಥ ಅಂತ ಹೇಳ್ಬೋದು. ಅದಕ್ಕೆ ಅತಿ ಮುಖ್ಯವಾದಂಥ ಭಾಳ ಫೇಮಸ್ ಪ್ರಕರಣ ಇದೆ, ನಾವು ಭಾಳಷ್ಟು ಕಡೆ ಯೂಸ್ ಮಾಡ್ತೀವಿ ಇದನ್ನ. ರಟ್ಲಾ ಮುನ್ಸಿಪಲ್ ಕೌನ್ಸಿಲ್ ವರ್ಸಸ್ ವರ್ದಿ ಚಾಂದ್ ಅಂತ ಹೇಳಿ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಮುನ್ಸಿಪಲ್ ಕಮಿಷನರ್ಗದ್ದು ಮೂಲಭೂತವಾದಂಥ ಡ್ಯೂಟಿ ನಗರವನ್ನು ಸ್ವಚ್ಛ ಇಡೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪ್ರದೇಶದಲ್ಲಿ ಈ ರತ್ಲಂ ಮುನ್ಸಿಪಾಲಿಟಿ ಏರಿಯಾದಲ್ಲಿ ರಸ್ತೆಗಳು ಹಾಳಾಗೋಗಿರ್ತವೆ, ಚರಂಡಿಗಳಿರೋದಿಲ್ಲ, ಮನೆಯಲ್ಲಿ ಇರ್ತಕ್ಕಂತಹ ಈ ಟಾಯ್ಲೆಟ್ ಡ್ರೈನ್ಸ್ ಏನಿರ್ತದೆ ಅದರ ವೇಸ್ಟ್ ಎಲ್ಲ ರಸ್ತೆಯಲ್ಲಿ ಹರಿದು ಹೋಗ್ತಾ ಇರ್ತದೆ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಮುನ್ಸಿಪಲ್ ಕಮಿಷನರು ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸನೇ ಮಾಡೋದಿಲ್ಲ. ದಟ್ ಈಸ್ ಹಿಸ್ ಡ್ಯೂಟಿ ಮಾಡೋದಿಲ್ಲ. ಆಮೇಲೆ ಏನಾಗುತ್ತೆ ಅವನಿಗೆ ಅಂತಂದರೆ, ಅವನು CRPC ಇಂಪೋಸ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅವನ ಮೇಲೆ ಆ್ಯಕ್ಷನ್ ತೊಗೊಂಡ್ಬರ್ತಾನೆ. ಸೆಕ್ಷನ್ 133 ಈಸ್ ಅಪ್ಲೈಡ್ ಆನ್ ಹಿಮ್. ಆವಾಗ ಅವನು, ನನ್ನ ಗೌರ್ಮೆಂಟ್ ಆಫೀಸಿಯಲ್ ಮೇಲೆ ಹೆಂಗೆ ನೀವು CRPC ಇಂಪೋಸ್ ಮಾಡ್ತೀರಿ ಅಂಥೇಳಿ ಈ ಚಾಲೆಂಜಸ್ ಇಟ್ ಇನ್ ಸುಪ್ರೀಂ ಕೋರ್ಟ್. ಆದರೆ ಸುಪ್ರೀಂ ಕೋರ್ಟ್ ಕೊನೆಗೆ ಏನು ಹೇಳುತ್ತೆ ಅವನಿಗೆ, ಯುವರ್ ಡ್ಯೂಟಿ ಈಸ್ ಕಪಲ್ಡ್ ವಿತ್ ಡಿಸ್ಕ್ರಿಷನ್. ನೀ ಹಣ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತೇಳಿ ಕಾರಣ ಹೇಳೋ ಆಗಿಲ್ಲ. ಯು ಮಸ್ಟ್ ಡೂ ಯುವರ್ ಡ್ಯೂಟಿ. ನೀನು ಸರಿಯಾಗಿ ಡ್ಯೂಟಿ ಮಾಡಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಈ ಆ್ಯಕ್ಷನ್ ತೊಗೊಂಡದನ್ನು ಅಪ್ರಿಷಿಯೇಟ್ ಮಾಡ್ತಾ ಅವರು, ನೀವು ಏನು ವ್ಯವಸ್ಥೆ ಡ್ರೈನ್ ಮಾಡುವಂತಹ ವ್ಯವಸ್ಥೆ ಅದೆಲ್ಲ ಏನಿದೆ ಅದು ನಿಮ್ಮ ಕರ್ತವ್ಯನೂ ಹೌದು, ನಿಮ್ಮ ವಿವೇಚನೆ ಹೌದು, ಎರಡೂ ಸೇರಿದ್ದು ನೀವು ಮಾಡಬೇಕಿತ್ತು. ನೀವು ಅದನ್ನು ಮಾಡೋದ್ರ ಬದಲು ಇಲ್ಲಿ ಕೋರ್ಟಿಗೆ ಬಂದು ತಪ್ಪು ಅಂತಕ್ಕಂಥ ಒಂದು ತೀರ್ಪನ್ನು ಈ ಪ್ರಕರಣದಲ್ಲಿ ಕೊಡಲಾಗುತ್ತದೆ ಅನ್ನೋದನ್ನು ನಾವು ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಫೇಲಿಯರ್ ಟು ಎಕ್ಸಸೈಸ್ ಡಿಸ್ಕ್ರಿಷನ್ ಅಂತ. ಈ ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಅಬ್ಯೂಸ್ ಆಫ್ ಡಿಸ್ಕ್ರಿಷನ್
ಅಥವಾ ಎಕ್ಸೆಸ್ ಡಿಸ್ಕ್ರಿಷನ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.